ರೆಡಿ ಆದೆ ಮಗಳೇ ಆತ ತಡಿ ಗಾಡಿ ವರ್ಸಾತೀನಿ ಒಂದ್ ಬಾಟ್ಲಾಗ ನೀರ್ ತುಂಬ್ಕೋತೀನಿ ನೋಡ್ ಮತ್ ನೀರಡ್ಕೆ ಆದ್ರ ಅಲ್ಲಿ ಬಾಟಲ್ ಹುಡುಕ್ಬೇಕಪ್ಪ ಈಗ ಎಲ್ಲೈತೇನೋ ಗೊತ್ತಿಲ್ಲ. ಇಲ್ಲ ಅಂದ್ರೆ ಬ್ಯಾಡ್ ನಡಿ, ಅಲ್ಲ ಒಂದು ಅರ್ಧ ಲೀಟರ್ ನೀರಿನ ಬಾಟಲ್ ತಗೊಂಡ್ ಕುಡಿದ್ರೆ ಹಾಕಿದ್ದೆ. ಜಲ್ದಿ ನಡಿ ಹೋಗೋಣ. ಅವಾಗ ಹಿಂಗೆ ಇನ್ನೂ ಸ್ವಲ್ಪ ತಿಂದ್ರೆ ಮತ್ತೆ ಸಿಟ್ಟು ಬರ್ತೈತೆ ನೋಡು. ಜಲ್ದಿ ಗಾಡಿ ಬೇಗ ತರ್ಲಿ. ಹ್ಮ್ ಆತವ ಹೋಗೋನ್ ಗಾಡಿ ಬೇಗ ಇಲ್ಲ ಐತ್ ನನ್ ಜೋಬ್ನ್ಯಾಗ ಹೇಳ್ಬರ್ಬೇಕಿಲ್ಲ ನಿಮ್ ಅವಾಗ ಹೋಗಾತೀವಂತೆ. ಹೇಳಿದ್ನಪ್ಪ, ಹೂನು ಇಲ್ಲ ಹಾನು ಇಲ್ಲ, ಅದಕ್ಕೆ ಹಂಗ ಬಂದಿ ನಾನು. ಹೌದು ಇರ್ಲಿ ತಗೋ, ಹಂಗಾಕಿ ಏನ್ ಮಾಡಕ್ ಬರೋದಿಲ್ಲ. ಮಂಜುಳಾ ಹೋಗ್ ಬರ್ತೀವಿ ನಾವ್. ಅಪ್ಪ ಕೊಡಿಲಿ. ಹೋಗಾತೀವಿ ನಾವು ಮನೆ ಕಡೆ ಜೋಪಾನ ಎತ್ತುಗಳಿಗೆ ಈಗ ನೀರಿಟ್ಟು ಹುಲ್ಲಾಕ್ ಬಂದಿನಿ. ಆಮೇಲೆ ಒಂದ್ ಸ್ವಲ್ಪ 1 ಗಂಟೆ ಮ್ಯಾಗ ನೀರಿಟ್ಟ ಒಂದ್ ಸ್ವಲ್ಪ ಹುಲ್ಲಾಕ್ ಅಲ್ಲ ಐತ್ ನೋಡ್. ಅರೆ ಅಲ್ಲ ಇಟ್ಟಿನಿ. ಆತ ತಗೋ ಬರ್ಲ ನಾವು. ಇದು ಮನೆಗೆ ಏನಾದ್ರು ಬೇಕಂದ್ರ ಈಗ್ಲೇ ಹೇಳ್, ಒಂದ್ ಚೀಟ್ಯಾಗ ಬರ್ದ್ ಕೊಡು, ಬರ್ಬೇಕಾದ್ರ ತಗೊಂಡ್ ಬರ್ತೀವಿ. ಏನ್ ಬ್ಯಾಡ್ ತಗೋರಿ, ಈಗ ಶಿವರಾತ್ರಿ ಹಬ್ಬ ದಿನ ಎಲ್ಲ ತಂದಿರೋದೈತೆ. ಜಲ್ದಿ ಹೋಗಿ ಜಲ್ದಿ ಬರ್ರಿ ನೀವು. ಮತ್ತೆ ಹೋದಾರ ಆ ಕಡೆಗ ಇದ್ ಬಿಡ್ಬೇಡ್ರಿ. ಎತ್ತುಗಳಿಗೆ ಮತ್ತೆ ತಂದು ಇಲ್ಲಿ ಕೊಟ್ಟಿಗೆ ಕಟ್ಟಾಕ್ಬೇಕು, ನನ್ಗೆ ಆಗೋದಿಲ್ಲ ಅದು. ಕತ್ಲಾಗೋ ಮೊದ್ಲ ಬರ್ರಿ. ಆಕೆ ನೋಡದು ಡ್ರೆಸ್ ಯಾವ್ದು ಹಾಕೊಂಡಿದ್ದಾಳೆ. ಬರೇ ಕಪ್ಪದ ಡ್ರೆಸ್ ಸಿಕ್ಕೈತೆ ನೋಡ ಹುಡುಗಿ ಕೈಯಾಗ. ಬೇರೆ ಡ್ರೆಸ್ ಹಾಕೊಂಡು ಹೋಗವ ಅಂತ ಹೇಳ್ತೀನಿ. ಹೋಗಿ ಬರ್ತೀನೋ ಇಲ್ಲ ಏನಿಲ್ಲ, ಹಂಗ ಹೋಗತಾಳ ಈಗ. ಹೋಗೋರೇನೀಗ 2-3 ಸತಿ ಒತ್ತು ಹೇಳ್ತಾರೆ. ಹೇಳಿದ್ಲಂತಲ್ಲ ಏನ್ ಹಾನು ಇಲ್ಲ ಹೂನು ಅಂದಿಲ್ಲ ಅಂತ ನೀನು. ಎಷ್ಟು ಸುಳ್ಳು ಹೇಳ್ತಾಳೆ ನೋಡ್ರಿ ಆಕೆ. ಯಾವಾಗ ಹೇಳಿದಿ ನನ್ಗೆ ಆರ್ತಿ ನೀನು? ಹೇಳಿದ್ನಲ್ವೇ ನೀನು, ಅಲ್ಲ ಅಡಿಗೆ ಮನೆಗೆ ಏನೋ ಮಾಡ್ತಿದ್ದಿ ನೋಡು, ಅವಾಗ ಹೇಳಿ ಬನ್ನಿ. ಹೋಗಿ ಬರ್ತೀವಿ ಬೇ ಅನ್ನಿ, ನಿನ್ ಕೇಳಿಸಿಲ್ಲ ಅನಿಸ್ತೈತೆ. ಆತ ತಗೋ, ಈಗ ಹೇಳ್ತೀನಿ. ಅವ ನಾವು ಪಟ್ನಕ್ಕೆ ಹೋಗಿ ಬರ್ತೀವಿ ಜೋಪಾನ. ಗೊತ್ತಾಯ್ತು ತಗೋ, ನಂಗೆ ಜೋಪಾನ ಅಂತ ಕೇಳಕ್ ಬಂದಾಳ ನನಗೆ. ಆತಾತ ಜಲ್ದಿ ಹೋಗ್ರಿ. ಮತ್ತೆ ಇಲ್ಲ ನಿಂತ್ಕೊಂಡು ಇದ್ ಮಾಡ್ಬೇಡ್ರಿ. ಅದೇನ್ ಗಾಡಿ ಹೊರ್ಸಾಕ್ ಭಾಳ ಧೂಳಾಗಿಲ್ಲ, ಮುಚ್ಚಿಟ್ಟಿರೋದೈತೆ, ಹೋಗ್ರಿ. ಆರ್ತಿ ಬಾರವ ಈ ಕಡೆ ಸಾಕು, ಅದು ಬಟ್ಟೆ ಕೊಡಿ ಕಡೆ ಇರು. ಗಾಡಿ ಮ್ಯಾಗ ಕುಂತ್ರ ಮೈ ಮ್ಯಾಗ ಖಬರ್ ಇರ್ಲಿ ಒಂದ್ ಸ್ವಲ್ಪ ಆರ್ತಿ. ಏನ್ ಒಡ್ನೆ ಅದು ಎಲ್ಲ ದುಂಡಗ್ ಮಾಡ್ಕೊಂಡು ಸಿಗಸ್ಕೊಂಡ್ ಕುಂದರದು. ಕುಂದ್ರತಾಳ ತಗೋ. ಆರ್ತಿ ಬಾರವ. ಅಪ್ಪ ಬನ್ನಿ. ಅಯ್ಯೋ ವ್ಯಾನಿಟಿ ಬ್ಯಾಗ್ ಎಲ್ಲ ಕುರ್ಚಿ ಮ್ಯಾಗ ಮರ್ತಿಟ್ಟು ಬಂದೀನಿ. ಈಗ ಅವಾಗ ಹೇಳಿದ್ರೆ ಬೈತೈತಿ, ಏನ್ ಮಾಡ್ಲಿ. ಅಪ್ಪ 1 ನಿಮಿಷ ಇರು, ಏನೋ ಮರ್ತು ಬಂದೀನಿ, ತಗೊಂಡ್ ಬರ್ತೀನಿ ಹೋಗಿ. ಹೌದು ಜಲ್ದಿ ಬಾ. ನಿಂದರ್ ಇಲ್ಲಿ ಚಪ್ಪಲಿ ಹಾಕೊಂಡು ಮತ್ತೆಲ್ಲ ಒಳಗೆ ಹೋಗಿ. ಈಗ ಏನ್ ಮರ್ತು ಬಂದಿ ತಂದು ಕೊಡ್ತೀನಿ. ನಮ್ಮ ಅವಾಗ ಯಾವಾಗ ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ಅದು ಅವ ಹಳದಿ ಕಲರ್ ಬ್ಯಾಗ್ ಐತ್ ನೋಡಿ ನಂದು, ಕೈಯಾಗ ಹಿಡ್ಕೊಳ್ಳೋದು. ಅದು ಅಲ್ಲ ಮರ್ತು ಬಂದಿನ್ ಬೇ. ಕುರ್ಚಿ ಮ್ಯಾಗ ಐತ್ ನೋಡ್, ತಂದು ಕೊಡು. ಅದಾಗ ತಗೊಂಡು ಹೊಂಟಿ. ಏನ್ ದುಡ್ಡಿದಾವ ಅದ್ರಾಗ? ದುಡ್ಡು ಇಲ್ವೇ, ಅದು ಹಂಗ ಫ್ಯಾಷನಿಗೆ ತಗೊಂಡು ಹೊಂಟೀನಿ. ಫ್ಯಾಷನ್ ಇದಕ್ಕೇನು ಕಡಿಮೆ ಇಲ್ಲ ನೋಡು. ಆತ ತಡಿ ತಂದು ಕೊಡ್ತೀನಿ. ಕುದುರೆ ಜುಟ್ ನೋಡೋದು ಚಂದಾಗಿ ಜಡೆ ಹಾಕಿದ್ರೆ ಎಷ್ಟು ಚಂದ ಕಾಣ್ತಾಳೆ. ಹೂವ ಬಿಟ್ಟಿದ್ದು ಹಿತ್ತಲ್ದಾಗ ಹೂವ ಕಟ್ಕೊಡ್ತೀನಂದ್ರು ಅದಕ್ಕೂ ಬೇಡ. ಕೈಯಾಗ ಒಂದು ಬಳೆ ಇಲ್ಲ, ಏನು ಕೊರಳಾಗ ಒಂದು ಸರ ಇಲ್ಲ, ಹಂಗ ಹೊಂಟಾಳಿ. ಅವ ಅದೆಲ್ಲ ಹಾಕೊಳಕ್ ಇಷ್ಟ ಇಲ್ವೇ. ಹೂವ ಬಳೆ ಎಲ್ಲ ಹಾಕೊಂಡ್ರೆ ಮತ್ತೆ ಗೌರಮ್ಮ ಆಗತ್ತೆ ಕಾಣೋದಿಲ್ಲ. ನಾನು ಎಷ್ಟಾಗ್ತೈತೆ ಅಷ್ಟು ಮಾಡರ್ನ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ನಾನು. ಬರೇ ಹಿಂಗ, ಇಲ್ಲಾಂದ್ರೆ ಇವತ್ತು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಬೇಕಂತಿದ್ನಿ ನಾನು. ಅದೊಂದು ಕಡಿಮೆ ಐತ್ ನೋಡು. ಹಾಯ್ ಎಲ್ರು ಹೆಂಗದಿರಿ? ಎಲ್ರು ಆರಾಮದ್ರಿ ಅಂತ ಅನ್ಕೊಳತೀನ್ರಿ. ನಾನು ಆರಾಮಿದ್ದೀನಿ. ಮತ್ರಿ ಎಲ್ಲರದು ಕಾಫಿ ಟೀ ಊಟ ಆಯ್ತ್ರಿ? ನಮ್ಮದು ಆಯ್ತ್ರಿ. ಊಟ ಮಾಡ್ಕೊಂಡೇ ಈಗ ಪಟ್ನಕ್ಕೆ ಹೊರಟಿದ್ದೀವಿ. ಪಟ್ನಕ್ಕೆ ಹೋಗಿ ನಾನು ಡ್ರೆಸ್ಸು ಪ್ಯಾಂಟು ಮತ್ತೊಂದು ಸ್ವಲ್ಪ ಟೇಷ್ನರಿ ಸಾಮಾನದ್ದು ತಗೋಬೇಕಂತಿದ್ದೀನಿ ರೀ. ಬರ್ರಿ ಹೊರಡೋಣ. ನಮ್ಮ ಅವ್ವ ನೋಡಿದ್ರಿ ಬರೀ ಹಿಂಗೆ ನೋಡ್ರಿ, ಆ ಡ್ರೆಸ್ ಹಾಕೋಬೇಡ, ಈ ಡ್ರೆಸ್ ಹಾಕೋಬೇಡ, ಕಪ್ಪದು ಹಾಕೋಬೇಡ, ಬಿಳಿದು ಹಾಕೋಬೇಡ, ಹಿಂಗೆ ಅಂತಿರ್ತೈತಿ. ನಿಮ್ಮ ಮನೆಯಾಗೂ ನಿಮ್ಮ ಅವ್ವಂದ್ರೆ ಹಿಂಗೆ ಏನ್ರಿ ಅಂತ ನನ್ನ ಕಾಮೆಂಟ್ ಮೂಲಕ ತಿಳಿಸ್ರಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹೈ ಫಂಡ್ಸ್ ಕೊಡ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಮುಂದುವರ್ಸೋಣ. ತಗೋ ಕೊಡಿಲಿ. ಥ್ಯಾಂಕ್ಸ್ ಬೇವ. ಆತಾತ್ ಬರ್ಲ ನಾವು. ಆತಾತ್ ಹೋಗಿ ಬರ್ರಿ. ಇರಲಾರೆ ಚಲುವೆ ಎಂದಿಗೂ ನಾನಿನ್ನಗಲಿ, ಕುಣಿದಾಡುವಾರೆ ನನ್ನಲ್ಲಿ ಒಲವನ್ನು ಚಲ್ಲಿ, ಜೀವದಾನೆ ಜನ್ಮದಾನೆ ನನ್ನ ಪ್ರೀತಿ ನಿನಗೆ ತಾನೆ. ಗಂಗಾ ಯಾಕೆ ಅವಾಗಿಂದ ಏನು ಮಾತಾಡತಿಲ್ಲ? ವಾಟ್ ಹ್ಯಾಪನ್? ಏನಾತು? ಏನು ಇಲ್ರಿ. ಇಲ್ಲ ಇಲ್ಲ ಏನೂ ಇಲ್ಲ ಅನ್ನೋದ್ರೊಳಗ ಏನೋ ಐತಿ. ಏನಾತ್ ಹೇಳು ಗಂಗಾ, ಯಾಕೆ ಬೇಜಾರಲ್ಲಿದೆ? ಬೈಕ್ ಹತ್ತಾಗಿಂದ ನೋಡತ್ತೀನಿ, ಏನು ಮಾತಾಡತಿಲ್ಲ, ಏನಿಲ್ಲ. ಇಷ್ಟು ಹಾಡು ಹಾಡತ್ತೀನಿ. ಅವಾಗಂದ್ರೆ ಹಾಡು ಹಾಡಿದ್ರೆ ನೀನು ಹಾಡ್ತಿದ್ದಿ. ಇವತ್ತು ಏನೋ ಒಂಥರ ಬೇಜಾರಲ್ಲಿದ್ದೀನಿ. ನಾನೇನಾದರೂ ಅಂದಿ ನಿನಗೂ ಗೊತ್ತಿಲ್ಲದ ಹೆಂಗೆ ಏನಾದರೂ ಅಂದಿದ್ರ ಸಾರಿ, ಓಕೆನಾ? ಇಬ್ರು ಭಾಳ ದಿನದ ಮ್ಯಾಗ ಹೊರಗಡೆ ಹೋಗಾತೀವಿ, ಖುಷಿಯಾಗಿರು. ಅಯ್ಯೋ ನೀವ್ಯಾಕೆ ಸಾರಿ ಕೇಳತ್ತೀರಿ? ನಂಗೆ ಏನೂ ಆಗಿಲ್ಲ, ನಾನು ಖುಷಿಯಾಗ ಇದ್ದೀನಿ ನೋಡ್ರಿ. ನಿಮ್ಗೆ ಯಾಕೆ ಹಂಗೆ ಅನ್ಸತೈತೆ? ನೀವು ಮುಂದೆ ನೋಡ್ಕೊಂಡು ಗಾಡಿ ಹೊಡಿರಪ್ಪ, ನಂಗೆ ಭಾಳ ಹೆದರಿಕೆ ಆಗತೈತೆ. ಮುಂದೆ ನೋಡ್ರಿ. ಆತು, ಮುಂದೆ ನೋಡ್ಕೊಂಡು ಗಾಡಿ ಹೊಡಿತೀನಿ. ಏನಾತಂತ ಹೇಳಿ. ಆತ್ರಿ.
ಹೇಳೀಗ. ಏನಂತ ಹೇಳಿ ಇವ್ರಿಗೆ ಇನ್ನು ಸ್ವಲ್ಪ ದಿನದೊಳಗೆ ಬಿಟ್ಟು ಹೋಗ್ತಾರೆ ಡ್ಯೂಟಿಗೆ ಅಂತ ಬೇಸರ ಆಗತ್ತೈತೆ ಅಂತ ಹೇಳಿ ಬೇಡ ನಾನು ಎಷ್ಟಾಗ್ತೈತೆ ಅಷ್ಟು ಖುಷಿಯಾಗಿರ್ಬೇಕು ಇವ್ರ ಮುಂದೆ ಅಂದ್ರೆ ಅವರು ಖುಷಿಯಾಗಿರ್ತಾರೆ ಅದು ಬೇಡ ಇಲ್ಲಿಗ ಬಿಟ್ಟು ಖುಷಿಯಾಗಿರ್ತೀನಿ ಏನಿಲ್ರಿ ಇದು ಯಾರ್ದು ಬೈಕ್ ತಗೊಂಡು ಬಂದಿರಿ ನೀವು ನನ್ನ ಕುಂದ್ರ ಕಂಫರ್ಟೇಬಲ್ ಅನ್ಸೋದಿಲ್ಲ ನಮ್ಮ ಸ್ಕೂಟಿನ ಚಲೋ ಐತ್ರಿ ನೋಡ್ರಿ ಇದು ಎಷ್ಟು ಎತ್ತರ ಐತೆ ಓಹೋ ಇದ್ದ ವಿಷಯ. ಅಮ್ಮ ಹೇಳ್ತಲ್ಲ ಗಂಗಾ ಬಿಸ್ಲಾಗ್ತೈತೆ ಆಮೇಲೆ ಜಲ್ದಿ ಹೋಗಿ ಜಲ್ದಿ ಬರ್ರಿ ಅಂತ. ಸ್ಕೂಟಿ ಮ್ಯಾಗ ಅಂತಂದ್ರೆ ಸ್ವಲ್ಪ ಲೇಟ್ ಆಕೈತೆ ಅದಕ್ಕೆ ಚಂದ್ರು ಅನ್ನೊಂದು ಬೈಕ್ ಇಸ್ಕೊಂಡು ಬಂದಿ ನಾನು. ಯಾಕೆ ಕಂಫರ್ಟೇಬಲ್ ಆಗತ್ತಿಲ್ಲ ಇಲ್ಲ ಅಂತಂದ್ರೆ ಇಲ್ಲ ನಿಲ್ಸಿ ಬಸ್ ಬರ್ತೈತಿ ಬಸ್ಸಲ್ಲೇ ಹೋಗೋಣ. ಹಾಯ್ ಏನಂದ್ರಿ ಬಸ್ಸಲ್ಲೇ ಹೋಗೋಣ ಬೈಕ್ ಎದಕ್ಕೆ ಇಸ್ಕೊಂಡು ಬಂದ್ರಿ ಮತ್ತೆ ಮೊದಲೇ ಹೇಳಿದಿದ್ರೆ ಅಲ್ಲ ಊರಾಗಿಂದ ನಾವು ಹತ್ಕೊಂಡು ಬರ್ತಿದ್ದಿಲ್ಲ ಈಗ ಬಸ್ಸಲ್ಲೇ ಹೋಗ್ತಾರಂತ ಸುಮ್ಮನೆ ಹೇಳಿದ್ನಿ ಅಮ್ಮ. ಅಯ್ಯೋ ಅದೆಲ್ಲ ಇರ್ಲಿರಿ ಮೊದ್ಲು ಮುಂದ್ ನೋಡ್ಕೊಂಡ್ ಗಾಡಿ ಹೊಡೀರಿ ನೀವು. ಆತ್ ಗಂಗಾ. ಈಗ ಏನೇನ್ ತಗೋತಿ? ಇಲ್ಲ ಕೇಳಿದ್ರೆ ಏನ್ ಹೇಳ್ಬೇಕ್ರಿ ನಾನು ಮೊದ್ಲು ಹೋಗೋಣ ನೋಡ್ರಿ ಅಲ್ಲಿ ಹೋಗಿ ಡಿಸೈಡ್ ಮಾಡ್ತೀನಿ. ಇನ್ನು ಡಿಸೈಡ್ ಮಾಡಿಲ್ಲ ನೀನು? ಮುಗೀತು ಬಿಡು, ಇನ್ನೇನು ರಾತ್ರಿಗೆ ವಾಪಸ್ ಬರೋದು ನಾವು ಮನೆಗೆ. ಇಲ್ಲ ಜಲ್ದಿನ ಬರ್ತೀವಿ ತಗೊಳ್ರಿ, ನಾನೇನು ಭಾಳ ತಗೊಳ್ಳೋದಿಲ್ಲ. ಸ್ಟೇಷನರಿ ಒಳಗೆ ಒಂದು ಸ್ವಲ್ಪ ಸ್ಟಿಕ್ಕರ್ ಪಾಕೆಟು ಮತ್ತು ಲಿಪ್ ಬಾಮು ವ್ಯಾಸ್ನೆಲ್ಲು ಅದೆಲ್ಲ ತಗೋತೀನಿ. ಮತ್ತು ನನಗೂ ಪಾನಿಪುರಿ ಕೊಡಿಸ್ರಿ ಅಷ್ಟು. ಮತ್ತು ಪುಟ್ಟಿ ಗುಂಡಾಗ ಒಂದು ಡ್ರೆಸ್ಸು ಮತ್ತು ಅತ್ತೆಯವ್ರಿಗೆ ಒಂದು ಸೀರೆ ನನಗೊಂದು ಸೀರೆ. ಮತ್ತು ನೀವು ಮಾವರಿಗೆ ತಗೋತೀರ ಅಂದ್ರೆ ತಗೋರಿ, ನೋಡಿ ತಗೋರಿ ಸೈಜ್ ಎಲ್ಲ ಗೊತ್ತಾಕೈತೆ ನಿಮಗೂ. ಒಂದು 2 ಶರ್ಟು ಪ್ಯಾಂಟು ಜೀನ್ಸ್ ಪ್ಯಾಂಟು ಎಲ್ಲ ತಗೋರಿ. ಅಷ್ಟು ಸಾಕು? ಸಾಕ್ರಿ ಅಷ್ಟೇ. ಶಾಪಿಂಗ್ ಮುಗೀತು ನಂದು. ಅತ್ತೆಯವ್ರ ಫ್ಯಾನ್ ತೊಗೊಂಡು ಬರೋಕೆ ಹೇಳಿದಾರ್ರಿ ಮತ್ತು ಭಾಳ ಸೆಕೆ ಸ್ಟಾರ್ಟ್ ಆಗೈತೆ ಈಗ ತೊಗೊಂಡು ಬರ್ಲೇಬೇಕು ನೆನಪು ಮಾಡೋದನ್ನು ತಗೊಳ್ರಿ. ಮತ್ತು ಸ್ಟೇಷ್ನರಿ ಒಳಗೆ ನಾನೊಂದು ಮೆಹಂದಿ ಪಾಕೆಟ್ ತೊಗೋತೀನಿ. ಮತ್ತು ಅತ್ತೆಯವರಿಗೆ ಕೂದಲು ಬೆಳ್ಳಗಾಗತ್ತವು ಒಂದು 2 ಗೋಜ್ರೇಜ್ ಪಾಕೆಟ್ ತೊಗೊಂಡು ಬರವ ಅಂತ ಹೇಳಿದಾರೆ, ಅದೊಂದೆರಡು. ನಂಗೆ ಲೈಕ್ ಆದರೆ ಒಂದು ನೇರ್ ಪಾಲಿಶ್ ತೊಗೋತೀನಿ ರೀ. ಅದೇನೋ ಗೊತ್ತಿಲ್ಲ ಸ್ಟೇಷ್ನರಿ ಒಳಗೆ ಹೋದ್ರೆ ನೇರ್ ಪಾಲಿಶ್ ತೊಗೊಂಡಂಗೆ ಬರೋಕ್ಕೆ ಆಗೋದಿಲ್ಲ, ಅದೊಂದು ಕೊಡಿಸ್ರಿ ಪ್ಲೀಸ್. ಅದೆಲ್ಲ ಶಾಪಿಂಗ್ ಮುಗಿದಾದ್ಮೇಲೆ ಒಂದು ಜೋಡಿ ಚಪ್ಪಲಿ ಮತ್ತು ಪಾನಿಪುರಿ ಅಷ್ಟೇ ರೀ. ಪಾರ್ಸಲ್ಲು ಪುಟ್ಟಿ ಗುಂಡ ಅತ್ತೆ ಮಾವರಿಗೆ ಅದು ಕಟ್ಕೊಂಡು ಬರ್ರಿ. ಸಾಕ್ರಿ? ಅಷ್ಟ ಸಾಕು. ನಾನೆಲ್ಲೋ ದೊಡ್ಡ ಅಮೌಂಟಿನ ಶಾಪಿಂಗ್ ಮಾಡ್ತೀನಿ ಅಂತ ಕರ್ಕೊಂಡು ಬಂದ್ರೆ ನೀನು ಸ್ಟೇಷನರಿ ಒಳಗೆ 1,000ನೂ ಆಗೋದಿಲ್ಲ ಅಷ್ಟ ತಗೋತೀನಿ ಅನ್ನತಿ. ನಾನು ಕೇಳತ್ತೀನಿ ಏನಾದರೂ ಗೋಲ್ಡ್ ಇಲ್ಲ ಸಿಲ್ವರ್ ಪರ್ಚೇಸ್ ಮಾಡೋಣ? ಗೋಲ್ಡ್ ಪರ್ಚೇಸ್ ಮಾಡೋಣ? ಅಯ್ಯೋ ಬ್ಯಾಡ್ರಿ ಅಪ್ಪ, ಈಗಿರೋ ರೇಟಿಗೆ ನಾವು ಗೋಲ್ಡಿನ ಹತ್ರಕ್ಕೂ ಹೋಗೋದು ಬೇಡ. ನೋಡೋಣ ಬೇಕಿದ್ರೆ ಸ್ವಲ್ಪ ಕಡಿಮೆ ಆಗಲಿ ಆಮೇಲೆ ತಗೊಳಕ್ಕೆ ಬರ್ತೈತೆ. ಈಗೆಲ್ಲ ಐತಲ್ರಿ 3 ಜೋಡಿ ಕಿವಿ ನೋವು ಇದಾವು, ಸರ ಎಲ್ಲ ಐತ್ರಿ. ನಂಗೆ ಏನು ಬೇಡ, ಬಂಗಾರದಂಗೆ ನೀವೇ ಇರ್ಬೇಕಾದ್ರೆ ನಂಗೆ ಮತ್ತೆ ಯಾಕೆ ಬಂಗಾರ ಬೇಕು ಹೇಳ್ರಿ? ಗೋಲ್ಡ್ ನಾನು ಹಬ್ಬ ಆದರೂ ನನ್ನನ್ನು ಕೊರಳಾಗ ಕಿವಿ ಒಳಗದು ಹಾಕೊಂಡು ಅಡ್ಡಾಡಕ್ಕೆ ಆಗೋದಿಲ್ಲಲ್ಲ ಗಂಗಾ. ಅದಾದ ಅಮೌಂಟ್ ಕೊಟ್ಟು ಹೋಗಿರ್ತೀನಿ ನೋಡ್ರಿ, ಯಾವಾಗ ಕಡಿಮೆ ಆಗ್ತೈತೆ ಅವಾಗ ಹೋಗಿ ಅಮ್ಮ ನೀನು ತಗೊಂಡು ಬರ್ರಿ. ಅದಾ ಆಯ್ತು ತಗೊಳ್ರಿ. ಹುಷಪ್ಪ ಒಲೆ ಮುಂದೆ ಕುಂತು ಇಷ್ಟು ಮಾಡಾಕ ಸಾಕಾತ್ ನನಗೆ. ಪಾಪ ಗಂಗಾ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮಾಡೋ ಮಟ ಒಲೆ ಮುಂದನ ಕುಂತಿರ್ಬೇಕು. ಹೆಂಗ್ ಮಾಡತ್ತಾಳ ಏನ ಹುಡುಗಿ ಪಾಪ. ಒಂದು ಫ್ಯಾನ್ ಆದ್ರೆ ಹಾಕಕ್ಕೆ ಹೇಳ್ಬೇಕವ ಯವ್ವ. ಏನು ಕುಂದ್ರಾಕ ಬರಾತಿಲ್ಲ, ಅಲ್ಲಿ ಕಿಟಕಿ ಇಲ್ಲ ಆ ಥರದಿಲ್ಲ. ಹಾಗೆ ಇವರೆಲ್ಲೋದ್ರು ಮತ್ತೆ ಗುಂಡ ಅಪ್ಪಯ್ಯ ಎಲ್ಲೋತ್ ನಿಮ್ಮ ತಾತ? ತಗೋ ನಿನ್ನ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ಬಂದೀನಿ ನೋಡಿ. ನಾನು ಇವ್ರು ಇದ್ದಾರಂತೆ ತಡಿ ಹಂಗ ತಿನ್ನೋದಿಲ್ಲ ಅಂತ ಮಧ್ಯ ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕೊಂಡು ಬಂದೀನಿ. ಇದು ನೋಡಿದ್ರೆ ಎಲ್ಲ ಹೋಗ್ಬಿಟ್ಟೈತೆ, ನಾನು ತಿಂತೀನಿ ತಡಿ. ಬ್ರೆಡ್ ಆಮ್ಲೆಟ್ ಏನಾಚಿ ನೀನು ಉಪ್ಪು ಖಾರ ಯಾಕೆ ಹಾಕಿದ್ದೆ? ಬ್ಯಾಡ ನನಗೆ ಅದು ಕಟ್ ಮಾಡೋದು ಬೇಡ. ಅಯ್ಯಯ್ಯ ಬೇಡ, ಇಲ್ಲ ತಗೋ ನಿಂದೆ. ಅದ್ಯಾರು ಕೊಡತ್ತಾರ ನಿನಗೆ? ನಿಮ್ಮ ತಾತ ಆಯ್ತಂತ ಕಟ್ ಮಾಡ್ಕೊಂಡು ಬಂದೀನಿ, ಅದು ನೋಡಿದ್ರೆ ಎಲ್ಲಿಗೂ ಹೋಗ್ಬಿಟ್ಟೈತೆ ನೋಡಿ. ಆತಾತೆ ಸರಿ ಆ ಕಡೆ ಕುಂದಿರ್ತೀನಿ ನಾನು, ಕುಂತೀನಿ ಒಂದು ಗಾಳಿಗೆ.